ಅವಳ ಕುಕಿಂಗ್ ಹೆಂಗಂದ್ರೆ ಫುಲ್ ಕಾನ್ಫಿಡೆನ್ಸ್ ಜಾಸ್ತಿ, ನಾನು ಮಾಡ್ತೀನಿ ಅನ್ನೋದು ಜಾಸ್ತಿ. ಬಟ್ ಟೇಸ್ಟ್ ಏನೂ ಇರೋದಿಲ್ಲ. ಅವಳು ಸ್ವಲ್ಪ ಆ್ಯಕ್ಟಿಂಗ್ ಜಾಸ್ತಿ. ಯಾವುದಂದ್ರೆ ಸ್ವಲ್ಪ ಹಿಂಗೇನೋ ವಾಕ್ ಮಾಡ್ತಿರ್ತಾಳೆ, ಸಡನ್ನಾಗಿ ಏನೋ ಬಡಿತಂದ್ರೆ ಇದು ಆ ವಾಕ್ ಬಡಿತ್ತಲ್ಲ, ಇದು ಇನ್ನೂ ನೋವಾಗಿತ್ತು, ಮತ್ತೆ ಅಲ್ಲೇ ಬಡಿತು ಅನ್ನೋದು ಜಾಸ್ತಿ. ನಮ್ಮ ಅಕ್ಷತಾ ಸಣ್ಣಗಿದ್ದ ನಾವು ಎತ್ತಿ ಆಡಿಸಿದ್ದೀವಿ. ಅವಳು ಭಾಳ ಸ್ವಲ್ಪ ಮೃದು ಸ್ವಭಾವದವಳು ಮತ್ತು ಸ್ವಲ್ಪ ಹಠನೂ ಜಾಸ್ತಿ. ಈಗ ನಮ್ಮನ್ನ ಒಂದು ಅಗಲಿ ಹೋಗ್ತಾಯಿದ್ದಾಳೆ, ಪಾಪ ಗಂಡನ ಮನೆಗೆ ಹೋಗ್ತಾಯಿದ್ದಾಳೆ. ಅವಳು ಭಾಳ ನೀ ಒಂದು ಕೇಳ್ಕೋ മനസ്സേ മായ മറയത്തു ദൂരെ പറന്നേ പോയാൽ ഞാൻ എന്തു ചെയ്യും തിരികെ വരാമോ ഇതിലേ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಮಹಾಲಕ್ಷ್ಮಿ ಇದ್ದಾಳೆ, ಅವಳ ಹೆಸರೇ ಗುಬ್ಬಿ ಅಂತ. ಅವಳಂದ್ರೆ ನನಗೆ ಪಂಚಪ್ರಾಣ. ಗಪದ ಪಮಗರಿ ಗಪ ಗಪದ ಪಮಗರಿ ಗಪ ಮಗರಿ ಗಪದ ಪಮಗರಿ ಗಪ ಸರಿ ಗಪದ ಪಮಗರಿ ಗಪ ಮಗರಿ ಗಪದ ಪಮಗರಿ ಗಪ ದರಿ ಸನಿ ದ ಪಮ ದರಿ ಸನಿ ದ ಪಮಗರಿ ಗಪ ಮಗರಿ ಸರಿ ಗಪ ಗಪದ ಪಮಗರಿ ಗಪ ಪ ಗಪದ ದ ಪಮಗಪ ಹೆಸರು ಅಕ್ಷತಾ ಅಲ್ವಾ, ಅವಳು ಬಂದು ಕೂ ಕೂ ಅಂತ ಕರೀತಾಳೆ. ನಾನು ಅವಳಿಗೆ ಅಂದ್ರೆ ಇಮಿಟೇಟ್ ಮಾಡಕ್ಕೆ ಗೂ ಅಂತ ಕರಿತೀನಿ. ಅವಳಂದ್ರೆ ನನಗೆ ಪಂಚಪ್ರಾಣ. ಅವಳಿಲ್ಲ ಅಂದ್ರೆ ಮುಂದೆ ಈಗ ನಾನು ಮನೆಗೆ ಹೋಗ್ತಿದ್ದೀನಿ ಅಲ್ವಾ, ಅವಳನ್ನ ತುಂಬಾ ಮಿಸ್ ಮಾಡ್ಕೊತೀನಿ. ನಮ್ಮ ಅಕ್ಕ ಮಾಮನ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ನನಗೆ ಸೆಕೆಂಡ್ ಪೇರೆಂಟ್ಸ್ ಇದ್ದಂಗೆ. ಅವರು ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಚಿಕ್ಕವರಿದ್ದಾಗಿಂದಾನು. ಮಾಮ ಅಂದರೆ ಹುಟ್ಟಾಗಿಂದಾನು ಹಿಂಗೆ ಜೊತೆಗೆ ನಮ್ಮನೇಲೇ ಭಾಳ ಇದ್ದಿದ್ದವರು. ಅಕ್ಕ ನನಗೆ ಅಂದರೆ ಅವಳೇ ನನಗೆ ಸೆಕೆಂಡ್ ಅಮ್ಮ ಇದ್ದಂಗೆ ಅಲ್ವಾ. ಅವಳಂದರೆ ನನಗೆ ಏನೇನು ಬೇಕು ಏನು ಬೇಡ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅಂದರೆ ಭಾಳನೇ ಸಪೋರ್ಟಿವ್ ಆಗಿದ್ದಾರೆ ಇಬ್ರು.
ನಮ್ಮ ಮಮ್ಮಿ ಡ್ಯಾಡಿ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಚಿಕ್ಕವಳಿದ್ದಾಗಿಂದನೂ ಅಂದರೆ ನನ್ನ ಒಳ್ಳೇದಕ್ಕಾಗಿನೇ ಮಾಡ್ತಿರೋದು. ಅಂದರೆ ನಂದು ತುಂಬ ಹಠ, ಅಂದರೆ ಭಾಳ ಹಠ ಮಾಡ್ತೀನಿ ನಾನು. ಇದು ಬೇಕು ಅಂದರೆ ಬೇಕು ನನಗಷ್ಟೇ. ಪಾಪ ಅದು ಅವ್ರ ಕೈಲಿ ಆಗಿಲ್ಲ ಅಂದ್ರೂ ಕೆಲವೊಂದು ಸರಿ ಎಲ್ಲ ಅಂದರೆ ನನಗಿಷ್ಟ ಅಲ್ಲ ಅಂತ ಮಾಡಿದ್ದಾರೆ. ನನಗೆ ಭಾಳ ಪ್ರೌಡ್ ಇದೆ ಅವ್ರ ಮಗಳಾಗಿ ಹುಟ್ಟಿದ್ದೀನಿ ಅಂತ. ಇನ್ ಕೇಸ್ ನೆಕ್ಸ್ಟ್ ಜನ್ಮದಲ್ಲಾದ್ರೂ ಇವ್ರಿಗೆ ಮಗಳಾಗಿ ಹುಟ್ಬೇಕಂತ ನನ್ನ ಆಸೆ ಅಷ್ಟೇ.